ನಾಡ ಕಚೇರಿಯಲ್ಲಿ ಹೆಚ್ಚುವರಿ ಕಂಪ್ಯೂಟರ್ ಆಪರೇಟರ್ ನೇಮಕಕ್ಕೆ ಭೀಮ್ ಆರ್ಮಿ ಮನವಿ. ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳ ತಿದ್ದುಪಡಿ ಮತ್ತು ಹೊಸ ಅರ್ಜಿಗಳ ಸ್ವೀಕಾರ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಉದ್ದೇಶದಿಂದ ನಾಡ ಕಚೇರಿಗೆ ಹೆಚ್ಚುವರಿ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ನೇಮಕ ಮಾಡುವಂತೆ ಆಗ್ರಹಿಸಿ ಭೀಮ್ ಆರ್ಮಿ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸಲ್ಲಿಸಿದ ಬಳಿಕ ಭೀಮ್ ಆರ್ಮಿ ತಾಲೂಕಾ ಅಧ್ಯಕ್ಷ ಎಎಸ್ ಯಲ್ಲಪ್ಪ ಮಾತನಾಡಿ, ಪ್ರತಿನಿತ್ಯ ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತರು ಹಾಗೂ ವೃದ್ಧರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ನಾಡ ಕಚೇರಿಗೆ ಬರುತ್ತಿದ್ದಾರೆ. ಆದರೆ ಸಿಬ್ಬಂದಿ ಕೊರತೆ ಹಾಗೂ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅರ್ಜಿದಾರರು ಕೆಲಸ ಪೂರ್ಣಗೊಳ್ಳದೆ ಮರುದಿನ ಮತ್ತೆ ಬರಬೇಕಾದಂತಹ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಅನಗತ್ಯ ತೊಂದರೆ ಹಾಗೂ ಸಮಯ ವ್ಯರ್ಥವಾಗುತ್ತಿದೆ. ಅದರಿಂದ ಕೂಡಲೇ ಹೆಚ್ಚುವರಿ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ನಿಯೋಜಿಸಿ ಸಾರ್ವಜನಿಕರಿಗೆ ತ್ವರಿತ ಸೇವೆ ಒದಗಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಣಾಪುರ ಮರಿಸ್ವಾಮಿ, ಬಸವರಾಜ್, ಧನರಾಜ್, ಮೇಟ್ರಿ ಬಸವರಾಜ್ ಸೇರಿದಂತೆ ಭೀಮ್ ಆರ್ಮಿಯ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಭಾಗದಲ್ಲಿ ಏನು ನಮ್ಮ ಸಾರ್ವಜನಿಕರು ನಾಡ ಕಚೇರಿಯಲ್ಲಿ ದಿನನಿತ್ಯ ಬದುಕು ಬಾಳೆ ಬಿಟ್ಟು ಅಡ್ಡಾಡ್ತಿದ್ದಾರೆ. ಆದ ಕಾರಣಕ್ಕೆ ಹೊಸ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ ಒಬ್ಬರು ಕೊಟ್ಟು ಇಲ್ಲಿ ಯಾಕಂದರೆ ಕ್ಯಾಸ್ಟ್ ಇನ್ಕಮ್ದು ಮಕ್ಕಳ ಮರಿಗೆ ಸ್ಕೂಲ್ಗಳಿಗೆ ಭಾರಿ ತೊಂದರೆ ಆಗ್ತಿದೆ. ಈ ಕಡೆಯಿಂದ ನಮ್ಮ ತಹಸೀಲ್ದಾರ್ ಸಾರಾದ ಇದ್ರ ಬಗ್ಗೆ ಕ್ರಮ ತಗೊಂಡು ಇನ್ನೊಬ್ಬರು ನೇಮಕ ಮಾಡಬೇಕಂದ್ರೆ ನಾವು ಮನವಿ ಮಾಡ್ತೀವಿ. ದಯವಿಟ್ಟು ನೀವು ನೋಡ್ಬೋದು, ಅಲ್ಲಿ ಡಾಟಾ ಎಂಟ್ರಿಯಲ್ಲಿ ಸುಮಾರು ಒಳಗಡೆ ಒಂದು 20 ಜನ, ಹೊರಗಡೆ ಒಂದು 20 ಜನ ಇದ್ದಾರೆ. ಕೆಲಸಗಳು ಆಗ್ತಾ ಇಲ್ಲ. ಅದು ಒಂದು ಸ್ಕ್ಯಾನ್ ಮಾಡ್ಬೇಕಂತಂದ್ರೆ ಒಂದು ಅರ್ಜಿಯಲ್ಲಿ 6 ರಿಂದ 7 ಪೇಪರ್ ಇರುತ್ತೆ, ಡಾಕ್ಯುಮೆಂಟ್ ಇರ್ತದೆ. ಅದು ಸ್ಕ್ಯಾನ್ ಮಾಡ್ಬೇಕಂದ್ರೆ ಮಿನಿಮಮ್ ಅಂತಂದ್ರೆ 20 ನಿಮಿಷ ಬೇಕಾಗುತ್ತೆ. ಅದಕ್ಕಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ, ಇನ್ನೊಬ್ಬ ಡಾಟಾ ಎಂಟ್ರಿನ ತಗೋಬೇಕು, ಗ್ರಾಮೀಣ ಭಾಗದಿಂದ ಬರುವಂಥ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ನಾವು ಇದನ್ನ ಮನವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಾಹೇಬರೇ, ದಯವಿಟ್ಟು ಈ ಕೃಷಿ ಕೂಲಿ ಕಾರ್ಮಿಕರ, ಬಡವರ, ರೈತರ ಕುಂದುಕೊರತೆಗಳನ್ನು, ಮಕ್ಕಳಿಗೆ ಈಗ ಹಾಸ್ಟೆಲ್ ಸಿಗ್ತಾ ಇಲ್ಲ, ಕ್ಯಾಶ್ ಇನ್ಕಮ್ ಯಾಕೆ ವಿಳಂಬ ಆಗ್ತಿದೆ ಅಂತಂದರೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಆಗ್ತಿಲ್ಲ, ಸ್ಕೂಲ್ ವ್ಯವಸ್ಥೆ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನು ತಾಂತ್ರಿಕ ದೋಷವನ್ನು ಜಲ್ದಿ ಇದನ್ನು ಬಗೆಹರಿಸಿ ಇನ್ನೊಬ್ಬ ಡಾಟಾ ಎಂಟ್ರಿನ ತೆಗೆದುಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಮತ್ತು ಪಾಲಕರಿಗೆ, ಈಗ ನೋಡಿ ನಮ್ಮದು ಕೂಡ ಜಾತಿ ಪ್ರಮಾಣ ಪತ್ರ ಇಲ್ಲ, ಮಾಡಿಸ್ಬೇಕಾಗತ್ತೆ. ಇವತ್ತು ರೇಷನ್ ಕಾರ್ಡ್ಗೆ ತಂಪು ಕೊಡ್ಬೇಕಂತಂದ್ರೆ ಕ್ಯಾಶ್ ಇನ್ಕಮ್ ಕೇಳ್ತಿದ್ದಾರೆ. ಅಲ್ಲಿ ನೋಡಿ 40 kg ಅಕ್ಕಿ ಹೋಯ್ತು ನಂದೇ. ಅದಕ್ಕಾಗಿ ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮ್ಮ ಮನವಿಯನ್ನು ಪರಿಗಣಿಸಿ ಕೂಡಲೇ ನಮಗೆ ನ್ಯಾಯ ಕೊಡಿಸ್ಬೇಕು, ಈ ಬಡವರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತ